ನಮಸ್ಕಾರ ವಿದ್ಯಾರ್ಥಿಗಳೇ, ನಿಮಗೆ ಈಗ ಆಲ್ರೆಡಿ ನಾವು ಲಾಸ್ಟ್ ಕ್ಲಾಸಸ್ಸಲ್ಲಿ ಫಸ್ಟ್ ಪಿ ಯು ಸಿ ಮ್ಯಾಥಮೆಟಿಕ್ಸ್ನ ಸ್ಟ್ರೈಟ್ ಲೈನ್ಸ್ ಬಗ್ಗೆ ಓದ್ತಾ ಇದ್ವಿ. ಅದರಲ್ಲಿ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ ಆಫ್ ಲೈನ್ಸ್ ನೋಡ್ತಾ ಬರ್ತಾ ಇದ್ವಿ. ಸೊ ಅದರಾಗ ಈಕ್ವೇಷನ್ ಆಫ್ ಎಕ್ಸ್ ಆಕ್ಸಿಸ್ ಅಂದರೆ y ಈಸ್ ಈಕ್ವಲ್ ಟು 0, ಈಕ್ವೇಷನ್ ಆಫ್ y ಆಕ್ಸಿಸ್ ಎಕ್ಸ್ ಈಸ್ ಈಕ್ವಲ್ ಟು 0, ಆ್ಯಂಡ್ ಹಾರಿಜಾಂಟಲ್ ಲೈನ್ ಏನಾಗಿರುತ್ತೆ ಅಂತ ಗೊತ್ತು, ಆ್ಯಂಡ್ ವರ್ಟಿಕಲ್ ಲೈನ್ ಏನಾಗಿರುತ್ತೆ ಅಂತ ಗೊತ್ತು. ವರ್ಟಿಕಲ್ ಲೈನ್ ಅಂತ ಹೇಳಿದರೆ ಎಕ್ಸ್ ಈಸ್ ಈಕ್ವಲ್ ಟು ಕೆ, ವೇರ್ ಕೆ is AR minus A, and horizontal line ಅಂದರೆ ಗೊತ್ತು ನಿಮಗೆ, the line y is equal to k ಆಗಿರುತ್ತೆ. y is equal to k where k is minus BR plus B ಆಗಿರುತ್ತೆ. ವರ್ಟಿಕಲ್ ಲೈನ್ ಅಂದರೆ ನಿಮ್ಗೆ ಗೊತ್ತು, the line parallel to y axis, horizontal line ಅಂದರೆ the line parallel to x axis ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಜನರಲ್ ಆಗಿ ಗೊತ್ತಿರತಕ್ಕಂಥದ್ದು ಈಕ್ವೇಷನ್ ಆಫ್ x axis y axis, ಆಮೇಲೆ ವರ್ಟಿಕಲ್ ಲೈನ್, ಹಾರಿಜಾಂಟಲ್ ಲೈನ್. ಇದಾದಮೇಲೆ ಈಗ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ ಆಫ್ ಲೈನ್ ಅಂದರೆ ಈಗ ನಿಮಗೆ ಸ್ಲೋಪ್ ಇಂಟರ್ಸೆಪ್ಟ್ ಫಾರಮ್, ಸ್ಲೋಪ್ ಪಾಯಿಂಟ್ ಫಾರಮ್, 2 ಪಾಯಿಂಟ್ ಫಾರಮ್, ಇಂಟರ್ಸೆಪ್ಟ್ ಫಾರಮ್, ನಾರ್ಮಲ್ ಫಾರಮ್ ಅಂತ ಹೇಳ್ಬಿಟ್ಟು ನಿಮಗೆ ಟೋಟಲ್ 5 ಫಾರಮಲ್ಲಿ ಈಕ್ವೇಷನ್ಸ್ ಆಫ್ ಲೈನ್ಸ್ ಬರುತ್ತೆ. ಈ 5 ಫಾರಮ್ ಆಫ್ ಈಕ್ವೇಷನ್ ಆಫ್ ಲೈನ್ಸಲ್ಲಿ ಯಾವುದಾದ್ರೂ ಬೇಕಾದ್ರೆ ಡೆರಿವೇಷನ್ಸ್ ಕೂಡ ಕೇಳ್ಬೋದು, ಇನ್ಕ್ಲೂಡಿಂಗ್ ಪ್ರಾಬ್ಲಮ್ 5 ಮಾರ್ಕ್ಸಿಗೆ, ಅಥವಾ ನಿಮಗೆ 2 ಮಾರ್ಕ್ಸ್ ಡೆರಿವೇಷನ್ಸ್ ಥರಲ್ಲೇ ಕೂಡ ಕ್ವಶನ್ಸ್ ಕೇಳ್ತಾ ಹೋಗ್ಬೋದು. ಈ 5 ಈಕ್ವೇಷನ್ ಆಫ್ ಲೈನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ದಿ ನೆಕ್ಸ್ಟ್ ಸೆಕೆಂಡ್ ಪಿ ಯುನಲ್ಲಿ ನಿಮಗೆ ತುಂಬ ಅಪ್ಲಿಕೇಬಲ್ ಚಾಪ್ಟರಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಫಸ್ಟ್ ಒಂದು ನೋಡ್ತಾ ಬನ್ನಿ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳ್ಬಿಟ್ಟು. ಫಸ್ಟ್ ಒಂದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳಿ. ಸರ್ ಇದು ಸ್ಟೇಟ್ಮೆಂಟ್ ಬರ್ತಾ ಹೋಗುತ್ತೆ. ಸ್ಟೇಟ್ಮೆಂಟ್ ಇನ್ ದ ಸೆನ್ಸ್ ಅದು ಕ್ವಶನ್ ತರಲೇ ಇರುತ್ತೆ ಸ್ಟೇಟ್ಮೆಂಟ್. ಓಕೆ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಆ ಏನು ಕಂಡೀಷನ್ಸ್ ಇದೆಯಲ್ಲ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಆ ಲೈನಿಗೆ ಸ್ಲೋಪ್ ಕೊಡ್ತಾನೆ, ಮತ್ತೆ ಅದು ಯಾವ ಆಕ್ಸಿಸ್ನ ಇಂಟರ್ಸೆಪ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಹೇಳ್ತೀವಿ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಈಕ್ವೇಷನ್ ಆಫ್ ಎ ಲೈನ್, ಈಕ್ವೇಷನ್ ಆಫ್ ಲೈನ್ with slope m and y intercept at a point C is given by y is equal to mx plus c ಅಂತ ಹೇಳಿದಾಗ y is equal to mx plus ಸರ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದರೆ ಲೈನಿಗೆ ಸ್ಲೋಪ್ ಗೊತ್ತಿರಬೇಕು ಮತ್ತು ಅದು ಇಂಟರ್ಸೆಪ್ಟ್ ಮಾಡಿರ್ಬೇಕು ಯಾವ ಆಕ್ಸಿಸ್ನ ಅಂತ. ಈಕ್ವೇಷನ್ ಆಫ್ ಲೈನ್ ವಿತ್ ಸ್ಲೋಪ್ m and y intercept at a point C, y ಆಕ್ಸಿಸ್ ನ ಒಂದು ಪಾಯಿಂಟ್ C ಅಲ್ಲಿ ಆ ಲೈನ್ ಇಂಟರ್ಸೆಪ್ಟ್ ಮಾಡಿದ್ರೆ is given by, then equation of line is y is equal to mx plus c ಆಗಿರುತ್ತೆ ಅಂತ ಹೇಳ್ತಾರೆ. ಇದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಈಕ್ವೇಷನ್ ಆಫ್ ಲೈನ್. ಓಕೆ, ಇದು ಪ್ರೂಫ್ ತಗೊಂತಾ ಬನ್ನಿ. ಈಗ ಪ್ರೂಫ್ ಏನಾಗಿರುತ್ತೆ ಹಾಗಾದ್ರೆ ಫಸ್ಟ್ ಐ ವಿಲ್ ಕನ್ಸಿಡರ್ ದ ಲೈನ್, which is x axis, x dash origin, which is y axis, which is y dash. ಹಾಗಾದ್ರೆ ಕನ್ಸಿಡರ್ ದ ಲೈನ್ L, which y intercept at a point C. Okay, ಹಾಗಾದ್ರೆ which y intercept at a point C ಅಂದ್ರೆ C, 0. You know that any point is on the y axis 0, y. So here y intercept ಅಂತ ಹೇಳಿದ್ರೆ origin ಇಂದ ಈ ಪಾಯಿಂಟ್ ಡಿಸ್ಟೆನ್ಸ್ ಏನಿದೆ ಅದು C ಆಗಿದೆ. ಹಾಗಾದ್ರೆ y intercept at a point C. Okay, ಈ ಪಾಯಿಂಟ್ ನಾನು A ಅಂತ ತಗೊಂಡೆ, and let P of x, y be any arbitrary point on the line L. ನಮಗೆ ಕೊಟ್ಟಿರ್ತಕ್ಕಂಥದ್ದು ಸ್ಲೋಪ್, ಈ ಲೈನಿಗೆ ಏನಿದೆಯಲ್ಲ ಲೈನಿಗೆ ಸ್ಲೋಪ್ m ಅಂತ ಹೇಳಿದೆ, and line which y intercept at a point 0, c ಅಂದ್ರೆ y intercept at a point C, y axis ಮೇಲೆ ಪಾಯಿಂಟ್ C ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಪಾಯಿಂಟ್ C ಆಗುತ್ತೆ. ಅದು ಪಾಯಿಂಟ್ ಅಲ್ಲಿ ಬರುತ್ತೆ, ಎನಿ ಪಾಯಿಂಟ್ ಇಸ್ ಆನ್ ದಿ x axis ಅಂತ ಹೇಳಿದ್ರೆ 0, c ಆಗುತ್ತೆ. ಓಕೆ, ಹಾಗಾದ್ರೆ ಇದನ್ನ ನಾನು ಏನಂತ ಬರೀಬಹುದು ನೋಡಿ, ಇದು ಈ let P of x, y be any arbitrary point. ಇಲ್ಲಿ ಅಕಾರ್ಡಿಂಗ್ ಟು ಡಯಾಗ್ರಾಮ್ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಪ್ರಕಾರ ನಾನು ಒಂದು ಲೈನ್ ತಗೊಂಡೆ, ಆ ಲೈನ್ y ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡಿದೆ at ಪಾಯಿಂಟ್ C ಅಲ್ಲಿ. ನಾನು ತಗೊಂಡಿರೋ ಆರ್ಬಿಟ್ರರಿ ಪಾಯಿಂಟ್ ಈ P of x, y be any arbitrary point. Okay, consider a line L which y intercept at a point C is
ಏನಾಗಿರ್ತದೆ a of 0, c with slope m and let p of x comma y be the any arbitrary point on the line L. ನೋಡಿ, consider a line L which y intercept at a point C is ಯಾವ point ಅಲ್ಲಿ a of 0, c with slope m. ಆ ಲೈನ್ ಸ್ಲೋಪ್ ಏನಾಗಿದೆ m. Let p of x, y be the any arbitrary point on the line L. So then therefore the slope of a line which passes through point ಏನಾಗಿದೆ 0, c and x, y ಆಗುತ್ತೆ. ಒಂದು ಲೈನ್ ಪಾಸ್ ಆಗಿದೆ 0, c and x, y which is x1, y1 which is x2, y2 ಆಗಿರುತ್ತೆ. ಓಕೆ, then slope ಅಂತ ಹೇಳಿದ್ರೆ m is equal to y2 minus y1 divided by x2 minus x1 that is equal to y2 minus y1 ಅಂತ ಹೇಳಿದ್ರೆ y minus c divided by x2 minus x1 x minus 0. Then m is equal to y minus c is equal to x. Cross multiply ಮಾಡಿ, this implies m into x is equal to y minus c. Minus c ಈ ಕಡೆ ಶಿಫ್ಟ್ ಆದ್ರೆ therefore we get y is equal to mx ಆಗಿರುತ್ತೆ. minus c ಕಡೆ ಬಂದ್ರೆ plus c ಆಗುತ್ತೆ. Then equation of a line is y is equal to mx plus c, which is the derivations. ನೋಡಿ ಇದೇನಾಯ್ತು, just ನಾವು slope of a line passing through given 2 point ಅದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ವಿ. ಅಕಾರ್ಡಿಂಗ್ ಟು ಸ್ಟೇಟ್ಮೆಂಟ್ ಪ್ರಕಾರ ಡಯಾಗ್ರಾಮ್ ಬರೆದ್ವಿ. ಏನಾಗಿದೆ, ಕನ್ಸಿಡರ್ a line which x and y intercept at a point c 0, c with slope aligning slope m ಆಗಿದೆ and p of x, y with any arbitrary point on the line. ಆ ಲೈನ್ ಮೇಲೆ ಯಾವುದಾದರೂ ಒಂದು arbitrary point ಅಂತ ಇರುತ್ತೆ. ಆ ಪಾಯಿಂಟ್ ಅನ್ನು ನಾವು ಕನ್ಸಿಡರ್ ಮಾಡಿದ್ವಿ. let p of x, y with any arbitrary point on the line. Slope of a line which passes through the point 0, c and x, y. Then we know that m is equal to slope is denoted by small letter m. M is equal to y2 minus y1 divided by x2 minus x1 that is equal to y minus c divided by x minus c. Then we get y is equal to mx plus c, which is what slope intercept form of equation of line. Slope intercept form. Equation of line slope intercept form. Y is equal to mx plus c is the equation of line slope intercept form ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ಈ ಸ್ಲೋಪ್ ಪಾಯಿಂಟ್ ಫಾರ್ಮ್, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಆಯ್ತು. ಈಗ ಸ್ಲೋಪ್ ಪಾಯಿಂಟ್ ಫಾರ್ಮ್. ಓಕೆ, ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ x1 y1 with slope m is given by y minus y1 is equal to m into x minus x1. Sometimes the point is taken as x0, y0. Then the equation of line is y minus y0 is equal to m into x minus x0. Point ನ ನೀವು ಯಾವ ರೀತಿ ಬೇಕಾದರೂ ಡಿನೋಟ್ ಮಾಡಿ ಬರೆಯಬಹುದು. y minus y1 is equal to x m into x minus x1 ಅಂತ ಬರೆಯಬಹುದು. ಅಲ್ಲಿ x0 y0 ಅಂತ ಬರೆದು y minus y0 is equal to m into x minus x0 ಅಂತ ಬರೆಯುತ್ತೀವಿ. ಇಲ್ಲಿ ನೋಡಿ ಕಂಡೀಷನ್ಸ್, ಇಲ್ಲಿ ಸ್ಲೋಪ್ ಪಾಯಿಂಟ್ ಫಾರ್ಮ್ ಅಂತ ಹೇಳಿದ್ರೆ ಆ ಲೈನಿಗೆ ಸ್ಲೋಪ್ ಗೊತ್ತು, ಪಾಯಿಂಟ್ ಗೊತ್ತು. ಹಾಗಾದ್ರೆ ಒಂದು ಲೈನಿಗೆ ಸ್ಲೋಪ್ m ಆಗಿದ್ದು ಆ ಲೈನ್ ಗಿವನ್ ಪಾಯಿಂಟ್ ಮುಖಾಂತರ ಪಾಸ್ ಆದ್ರೆ ಈಕ್ವೇಷನ್ ಆಫ್ ಎ ಲೈನ್ ಏನಾಗಿರುತ್ತೆ, y minus y1 is equal to m into x minus x0 x1 ಆಗಿರುತ್ತೆ. m into x minus x1 ಆಗಿರುತ್ತೆ. ಸರ್ ಇದಕ್ಕಿಂತ ಮುಂಚೆ ಇದನ್ನ ಬರೆಯೋಕೆ ಮುಂಚೆ ನಿಮ್ಗೆ ಆಗಲೇ ನಾನು y ಇಂಟರ್ಸೆಪ್ಟ್ ಹೇಳಿದೆ, ಈಗ x ಇಂಟರ್ಸೆಪ್ಟ್ ಹೇಳಿಲ್ಲ. ಆಗಲೇ ಒಂದು ನೋಟ್ ಅಂತ ಬರೆದಿದ್ದ, ಲಾಸ್ಟ್ ಡೆರಿವೇಷನ್ಸ್ ಗೆ ನೋಟ್ ಅಂತ ಬರೆದಿದ್ದ. ಈಕ್ವೇಷನ್ ಆಫ್ ಲೈನ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಬರೆದಿದ್ದ. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಈಕ್ವೇಷನ್ ಆಫ್ ಲೈನ್ with slope m and x intercept at a point D. Sir, ಅವಾಗಲೇ equation of line with slope m y intercept at a point C ಆಗಿತ್ತು. ಈಗ ಏನಾಯ್ತು,
x ಇಂಟರ್ಸೆಪ್ಟ್ ಅಟ್ ಎ ಪಾಯಿಂಟ್ d ಅಂತ ಹೇಳ್ತಾರೆ. ಇದು ನೋಟ್ ಅಂತ ಬರ್ಕೊಳ್ಳಿ, ಈ ಡೆರಿವೇಶನ್ ಗಿಂತ ಹಿಂದೆ ನೋಟ್ ಅಂತ. ಈಕ್ವೇಷನ್ ಆಫ್ ಲೈನ್ ವಿತ್ ಸ್ಲೋಪ್ m and x intercept at a point d is given by y is equal to m into x minus dx. Y is equal to m into x minus d, which is what equation of line with slope m and x intercept ಆಗಿ with slope ಇದ್ರೆ equation of line y is equal to m into x minus d. slope intercept ಫಾರ್ಮ್ ಅಲ್ಲಿ equation of line with slope m, y intercept at a point c ಅಂತ ಹೇಳಿದ್ರೆ y is equal to mx plus c. ಓಕೆ, ನಿಮಗೆ x intercept ಗೂ equation of line ಗೊತ್ತು, y intercept ಗೂ equation of line ಗೊತ್ತು, ಅದು intercept slope ಫಾರ್ಮ್. ಓಕೆ, slope intercept ಫಾರ್ಮ್. ಇದು ನೆಕ್ಸ್ಟ್ slope point ಫಾರ್ಮ್. Okay, slope point form. Slope point form is the equation of line passing through the point x1 y1 with the slope m is given by y minus y1 is equal to m into x minus x1 ಆಗಿರುತ್ತೆ. ಇದು proof ನೋಡೋಣ. proof equation of a line passing through point which is x axis, y axis and origin which is x dash and which is y dash. Equation of line L passing through the point A of x1 y1 and let P of x comma y with any arbitrary point. P of x comma y with any arbitrary point. Equation of line L with slope m and passing through the point A of x1 y1 ಅನ್ನೋದು given point and P of x comma y with the arbitrary point with respect to origin. Okay, consider a line L, consider a line L with slope m, and passing through point x1 y1 and let P of x comma y with any arbitrary point then the slope of line passing through point x1 y1 and x comma y, which is x1 y1 ಆಗಿರುತ್ತೆ, which is x2 y2 ಆಗಿರುತ್ತೆ. slope ಅಂದ್ರೆ m is equal to y minus y2 minus y1 divided by x2 minus x1 ಅಂದ್ರೆ x minus x1 ಗೆ ಕ್ರಾಸ್ ಮಾಡಿದ್ರೆ m into x minus x1 is equal to y minus y1 is nothing but equations ನಾವು y minus y1 is equal to m into x minus x1 ಅಂತ ಬರೆಯುತ್ತೇವೆ. ಈ equation of line ಏನಾಯ್ತು ನೋಡಿ, y minus y1 is equal to m into x minus x1, which is what equation of line slope point form. ಓಕೆ, ಹಾಗಾದ್ರೆ ಒಂದು ಲೈನ್ ನೋಡಿ, ಮೇನ್ ಬಾಕ್ಸ್ ಹಾಕಿ ನಿಮಗೆ ಈಗ ಎರಡು ಈಕ್ವೇಷನ್ಸ್ ಬರ್ಸಿದೆ. ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ y intercept at a point C and x intercept at a point D. ಅವೆರಡು ಲೈನ್ಸ್ ಈಕ್ವೇಷನ್. ಈ ಈಕ್ವೇಷನ್ ಸ್ಲೋಪ್ ಪಾಯಿಂಟ್ ಫಾರ್ಮ್. ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ point and with the slope m ಅಂತ ಹೇಳಿದ್ರೆ equation of line passing through point x1 y1 and with the slope m ಅಂತ ಹೇಳಿದ್ರೆ equation of line y minus y1 is equal to m into x minus x1 ಆಗಿರುತ್ತೆ, which is what slope point form. Okay, next two point form ನೋಡ್ತಾ ಹೋಗೋಣ. ನೆಕ್ಸ್ಟ್ ನಿಮಗೆ equation of line 2 point form. ಇಲ್ಲಿ 2 point form ಅನ್ನಷ್ಟೇ. equation of line passing through points x1 y1 and x2 y2 is given by ಒಂದು ಲೈನ್ ಎರಡು ಪಾಯಿಂಟ್ ಮುಖಾಂತರ ಪಾಸ್ ಆದರೆ ಆ ಈಕ್ವೇಷನ್ ಆಫ್ ಲೈನ್ y minus y1 divided by x minus x1 is equal to y2 minus y1 divided by x2 minus x1 or ಈ x1 x minus x1 ಗೆ ಕ್ರಾಸ್ ಮಾಡಿದ್ರೆ y minus y1 is equal to x minus x1 into y2 minus y1 divided by x2 minus x1. ಜನರಲ್ ನೋಡಿ y minus y1 is equal to y2 minus y1 ಸ್ಲೋಪ್ ತಾನೆ m into x minus x1, ಅದೇ ಈಕ್ವೇಷನ್ಸ್ ಆಯ್ತು ಎಲ್ಲವೂ.
ಸೊ ಹಾಗಾದ್ರೆ y minus y1 is equal to m ಅಂದ್ರೆ x minus x1 into y2 minus y1 divided by x2 minus x1. ಇದು 2 ಪಾಯಿಂಟ್ ಫಾರ್ಮ್ ಅಲ್ಲಿ ಈಕ್ವೇಷನ್ಸ್ ಆಫ್ ಲೈನ್ಸ್ ಬರೆಯಲಾಗಿದೆ. ಓಕೆ, ಹಾಗಾದ್ರೆ ಪ್ರೂಫ್ ನೋಡ್ತಾ ಬನ್ನಿ ಏನಾಗಿದೆ ಇದು. ಪ್ರೂಫ್ ಎಸ್ ಈಕ್ವೇಷನ್ ಆಫ್ ಲೈನ್ passing through the 2 points origin which is y axis. Equation of the line L passing through the point let A of x1 y1 and the point P of x2 y2 and the point P of arbitrary point x comma y. Arbitrary point P of x comma y. Okay, consider a line L. Proof. Consider a line L. Consider a line L passing through the point. Passing through the point. Passing through the point A of x1 y1 and B of x2 y2. Let P of x comma y be any arbitrary point. Be any arbitrary point. Be any arbitrary point. Therefore, A, B, P are what? Collinear. A, B, P are what? A, B, P are collinear. Sir, A, B, P are collinear ಅಂತ ಹೇಳಿದ್ರೆ A, B, P are collinear because A, B, P 3 points are lies on a line. 3 points are what here? Lies on a line. 3 ಪಾಯಿಂಟ್ ಒಂದೇ ಲೈನ್ ಮೇಲೆ ಇದಾವೆ ಅಂದ್ರೆ ಅವನೇನಂತ ಹೇಳ್ತೀವಿ collinear. ಹಾಗಾದ್ರೆ ನಿಮಗೆ ಲಾಸ್ಟ್ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾನು ಹೇಳಿದ್ದೆ 3 ಪಾಯಿಂಟ್ಸ್ ಆರ್ collinear ಅಂತ ಹೇಳಿದ್ರೆ ಸ್ಲೋಪ್ ಆಫ್ AB ಈಕ್ವಲ್ ಟು ಸ್ಲೋಪ್ ಆಫ್ BC ಈಕ್ವಲ್ ಟು ಸ್ಲೋಪ್ ಆಫ್ AC ಯಾವ್ದು ಬೇಕಾದ್ರೂ ಎರಡು ಸ್ಲೋಪ್ಸ್ ನಾವು ಈಕ್ವಲ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ACB ಆರ್ collinear if and only slope of AB is equal to slope of AB na yes slope of AB is equal to slope of AB equal to slope of BP ಮೂರು ಕೂಡ ಈಕ್ವಲ್. ಹಾಗಾದ್ರೆ ಸ್ಲೋಪ್ ಆಫ್ AB ಅಂತ ಹೇಳಿದ್ರೆ ಪಾಯಿಂಟ್ A ಇದೆ A of x1 y1 P AP ಅಂತ ಹೇಳಿದ್ರೆ P ಇದನ್ನ x2 y2 ಅಂತ ತಗೊಂಡ್ರೆ ಹಾಗಾದ್ರೆ ಸರ್ ನಮಗೆ ಸ್ಲೋಪ್ ಆಫ್ AB ಅಂದ್ರೆ y2 minus y1 y minus y1 divided by x minus x1 is equal to slope of AB. Slope of a line passing through x1 y1 and x2 y2 ಅಂತ ಹೇಳಿದ್ರೆ yes you know that y2 minus y1 divided by x2 minus x1 ಆಗಿದೆ which is what 2.5. Equation of line passing through 2 point. Passing through 2 point. Equation of line passing through 2 point ಅಂತ ಹೇಳಿದ್ರೆ y minus y1 divided by x minus x1 is equal to y2 minus y1 divided by x2 minus x1 ಆಗಿರುತ್ತೆ. ಇದೇನಿದು equation of line passing through given 2 points. Okay, next one intercept form. ಬಟ್ ಆಗಲೇ ಹೇಳಿರೋದು ನಾವು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಈಗ ಹೇಳ್ತಾ ಇರೋದು ಓನ್ಲಿ ಇಂಟರ್ಸೆಪ್ಟ್ ಫಾರ್ಮ್. ಸರ್ ಇಲ್ಲಿ ಇಂಟರ್ಸೆಪ್ಟ್ ಫಾರ್ಮ್ ಏನಿದೆ? ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ಈಕ್ವೇಷನ್ ಆಫ್ ಲೈನ್ ವಿತ್ x intercept at a point A ಅನ್ನೋ ಪಾಯಿಂಟ್ ಅಲ್ಲಿ x ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡುತ್ತೆ ಅಂಡ್ y intercept at a point B ಅನ್ನೋ ಪಾಯಿಂಟ್ ಅಲ್ಲಿ y ಆಕ್ಸಿಸ್ ನ ಇಂಟರ್ಸೆಪ್ಟ್ ಮಾಡುತ್ತೆ is given by x by a plus y by b is equal to 1. ಹಾಗಾದ್ರೆ ಈ ರೀತಿ ಬರುತ್ತೆ ಈಕ್ವೇಷನ್ ಆಫ್ ಲೈನ್ x ಆಕ್ಸಿಸ್ y axis. Equation of line x intercept at a point A ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ನ we will take as a y intercept at a point B. ಸೊ ಅದರ ಪಾಯಿಂಟ್ ನ ನಾವು B of 0, B ಅಂತ ಬರೆಯಬಹುದು. a C ಪಾಯಿಂಟ್ ನ A of A, 0 ಅಂತ ಬರೆಯಬಹುದು. ಯಾಕೆಂದ್ರೆ x intercept at a point A ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ A ಆಗಿದೆ A of A, 0. y intercept at a point B ಅಂತ ಹೇಳಿದ್ರಿಂದ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ B of 0, B. ಹಾಗಾದ್ರೆ consider a line L line. Okay na? So y axis which is origin. Okay, consider a line. Proof ನೋಡ್ತಾ ಬನ್ನಿ. Proof. Consider a line L with intercept with x intercept
at A and y-intercept they find B, that is A of A comma 0 and B of 0 comma bi, and nothing but the line L passing through 2 point line alva. Okay, ಹಾಗಾದ್ರೆ equation of line passing through A of A comma 0 and B of 0 comma B, and nothing but which is x1 y1 which is x2 y2 na the previous derive ಮಾಡಿ ನಾವು equation of line passing through given 2 points x1 y1 and x2 y2 is given by what is y minus y1 divided by x minus x1 is equal to y2 minus y1 divided by x2 minus x1 is the formula. Equation of line passing through given 2 points and y minus y1, ಹಾಗಾದ್ರೆ y minus y1 value ಏನಿದೆ 0 divided by x minus x1 value ಏನಿದೆ that is a is equal to y2 minus y1, y2 value b minus 0 divided by x2 minus x1 0 minus a 0 minus a. So y minus 0 y divided by x minus a, that is equal to b divided by minus a, get cross multiply ಮಾಡಿ, then get cross multiply minus a into y multiply ಮಾಡಿ is equal to b into x dx minus a ಸರಿ minus a b ಕಡೆಗೆ ಬಂದ್ರೆ ಪ್ಲಸ್ a b minus a y ಕಡೆಗೆ ಬಂದ್ರೆ ಪ್ಲಸ್ a y, ಹಾಗಾದ್ರೆ b x ಇರುತ್ತೆ minus a y ಕಡೆಗೆ ಬಂದ್ರೆ ಪ್ಲಸ್ a y minus a b ಕಡೆಗೆ ಬಂದ್ರೆ we know that plus a. So throughout equations are equal to 1 ಇದೆ, so throughout dividing by ab on both side ab divide ಮಾಡಿದ್ರೆ bx divided by ab plus ay divided by ab is equal to ab divided by ab throughout divide ಮಾಡ್ತಾರೆ. ಇಲ್ಲಿ bb ಕ್ಯಾನ್ಸಲ್, ಇಲ್ಲಿ aa ಕ್ಯಾನ್ಸಲ್, ಇಲ್ಲಿ ab ಕ್ಯಾನ್ಸಲ್. This implies equation ನೋಡಿ x by a ಉಳಿತು, then x by a plus y by equation ನೋಡಿ b, that is equal to 1, which is what equation of line intercept form. Important ಇದು ಕೂಡ. ಈಗ ಏನು ಡೆರಿವೇಷನ್ಸ್ ಈಕ್ವೇಷನ್ಸ್ ಆಫ್ ಲೈನ್ಸ್ ಹೇಳ್ತಾ ಇದ್ದೀರಲ್ಲ, ಒಂದು 6 ಇಂದ 7 ಈಕ್ವೇಷನ್ಸ್ ಆಫ್ ಲೈನ್ಸ್ ಹೇಳ್ತೀನಿ, ಅವಷ್ಟು ಕೂಡ ಇಂಪಾರ್ಟೆಂಟೇ. ನೀವು ಅವನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಹೋಗುತ್ತೆ, ಇಲ್ಲಾಂದ್ರೆ ಗೊತ್ತಾಗೋದಿಲ್ಲ. ಸೊ ಯಾವುದೇ ಕಾರಣಕ್ಕೂ ನೀವು ಪ್ರಾಕ್ಟೀಸ್ ಮಾಡಿದಾಗ ಹಂಗೆ ಇರಲ್ಲ. ಈಗ ನೋಡಿ, ಅಲ್ಲಿ ನಾವು ಫಸ್ಟ್ಗೆ ಒಂದು ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ಗೆ ಸ್ಲೋಪ್ ಫಾರ್ಮುಲಾ ಯೂಸ್ ಮಾಡಿದ್ವಿ. ಸ್ಲೋಪ್ ಫಾರ್ಮುಲಾ ಆದಮೇಲೆ ಈಕ್ವೇಷನ್ ಆಫ್ ಲೈನಿಗೆ ಸ್ಲೋಪ್, ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಟು ಸ್ಲೋಪ್, 2 ಪಾಯಿಂಟ್ ಇಂದ ನಾರ್ಮಲ್ ಫಾರ್ಮ್ ಇದೆ ಇಂಟರ್ಸೆಪ್ಟ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿದ್ವಿ. ಇಂಟರ್ಸೆಪ್ಟ್ ಫಾರ್ಮ್ ಇಂದ ನೆಕ್ಸ್ಟ್ ಒನ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಹೀಗೆ ಪ್ರೀವಿಯಸ್ ಓದಿರೋದು ಮುಂದಿನ ನೆಕ್ಸ್ಟ್ ಕಾನ್ಸೆಪ್ಟ್ಗಳಿಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಹಿಂದೆ ಕೇಳಿರ್ತಕ್ಕಂಥ ಕಾನ್ಸೆಪ್ಟ್ ನಿಮಗೆ ನೆನಪಿರಬೇಕು, ನೆನಪಿದ್ರೆ ಮಾತ್ರ ಇದು ರಿಯಲೈಸ್ ಆಗ್ತಾ ಹೋಗುತ್ತೆ. ಓಕೆ, ಇದರಲ್ಲಿ ಏನೋ ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಯಾಕಂದ್ರೆ ಈಕ್ವೇಷನ್ ಆಫ್ ಲೈನ್ ಎಕ್ಸ್ ಇಂಟರ್ಸೆಪ್ಟ್ ವೈ ಇಂಟರ್ಸೆಪ್ಟ್ ಅಂದ್ರೆ ನಥಿಂಗ್ ಬಟ್ ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಆಗಿದೆ, x1 y1 x2 y2, 2 ಪಾಯಿಂಟ್ ಮುಖಾಂತರ ಪಾಸ್ ಆದ್ರೆ ಫಾರ್ಮುಲಾ, ಈ ಫಾರ್ಮುಲಾ x1 y1 x2 y2 ಅಂದ್ಕೊಂಡು ಅಪ್ಲೈ ಮಾಡಿ, ಜಸ್ಟ್ ಸಿಂಪ್ಲಿಫೈಡ್. ಇದೇ ತರ ಒಂದು ಲಾಸ್ಟ್ ಕ್ಲಾಸಸ್ ಪ್ರಾಬ್ಲಮ್ ಕೂಡ ಮಾಡಿದ್ರು. ಓಕೆ, ನೆಕ್ಸ್ಟ್ ಒನ್. ನೆಕ್ಸ್ಟ್ ನಾರ್ಮಲ್ ಫಾರ್ಮ್ ಅಂತ ಹೇಳ್ಬಿಟ್ಟು ಇದು 5 ಮಾರ್ಕ್ಸ್ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಕೂಡ ಕೇಳಿದ್ದಾರೆ, 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಇಂದ ಡೆರಿವೇಷನ್ಸ್ ಕೂಡ ಕೇಳಿದ್ದಾರೆ. ಎಸ್, ನಾರ್ಮಲ್ ಫಾರ್ಮ್ ಅಂದ್ರೆ ಈಕ್ವೇಷನ್ ಆಫ್ ಲೈನ್ whose length of perpendicular, okay, symbol ಬರ್ತೀನಿ, ನೀವು ಬೇಕಾದ್ರೆ ವರ್ಡ್ಸ್ ಬರ್ಕೊಳ್ಳಿ. equation of line whose length of perpendicular distance from the origin is p, and omega is the angle made by this perpendicular, perpendicular line ಇರುತ್ತಲ್ಲ ಅದರಿಂದ omega ಫಾರ್ಮ್ ಆಗುತ್ತೆ. with the positive direction of x axis is given by x cos omega, ಇದನ್ನ omega ಅನ್ಕೊಳ್ಳಿ, x cos omega plus y sin omega is equal to p, which is normal form of equation of line, which is what normal form of equation of line. Okay, proof according to statement ಪ್ರಕಾರ ಅದಕ್ಕೆ ಡಯಾಗ್ರಾಮ್ ಬರೀತಾ ಇದ್ದೀನಿ, x axis and which is y axis. equation of line
ಈಕ್ವೇಶನ್ ಆಫ್ ಲೈನ್, ಈ ಲೈನ್ ಅನ್ನು ಕನ್ಸಿಡರ್ ಎ ಲೈನ್ ಎಲ್ ಅಂತ ತಗೊಂಡಿದ್ದೀನಿ, ಲೈನ್ ಎಲ್ whose length of perpendicular distance, okay, ಇದು ಕೂಡ perpendicular, ಇದರಲ್ಲಿ ಕೂಡ perpendicular, that is O M. ಈ ಪಾಯಿಂಟ್ ನಾನು x axis ನ ಇಂಟರ್ಸೆಪ್ಟ್ ಮಾಡೋ ಪಾಯಿಂಟ್ A, y axis ನ ಇಂಟರ್ಸೆಪ್ಟ್ ಮಾಡೋ ಪಾಯಿಂಟ್ B ಅಂತ ತಗೊಂಡು, which is what origin, whose and which makes an perpendicular makes an angle omega, the whose length of the perpendicular distance from the origin is P, so that is the distance ಏನಾಗಿರುತ್ತೆ ಇದು P ಆಗುತ್ತೆ, which is angle omega is also angle omega, angle P is also angle omega, which is what length of the perpendicular distance, okay. And which is y dash, which is x dash, is what x dash axis. Now according to diagram we have to find the equation of line L. Equation of line L ಅನ್ನು ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನು ಹೇಳ್ತಿದ್ದಾರೆ, equation of line whose length of the perpendicular distance from the origin, ಈ ಲೈನ್ ಗೆ length of the perpendicular distance ಆಗಿರಬೇಕು from the origin, that is P, that is what P ಅಂತ ಇದೆ, and omega is the angle made by this perpendicular, omega is the angle made by this perpendicular with the positive direction of x axis is given by x cos omega plus y sin omega is equal to P ಆಗಿರುತ್ತೆ ಅಂತ ಡಿರೈವೇಷನ್ಸ್. ಓಕೆ, ಅದನ್ನ ಪ್ರೂಫ್ ಮಾಡ್ತಾ ಹೋಗ್ಬೇಕು. ಈಗ ನೋಡಿ ಅಲ್ಲಿ ಏನಿದೆ, ಈಗ ಪ್ರೂಫ್ ಅಲ್ಲಿ ಕನ್ಸಿಡರ್ ಎ ಲೈನ್ L, consider a line L whose length of perpendicular distance from the origin is P. According to statement, consider a line L whose length of perpendicular distance from the origin is what? P. That is OM distance is equal to P. OM distance is length of perpendicular distance from the origin P. OM is equal to Pi. And the line x intercept at a distance OA. x intercept na ಏನು ಮಾಡೋದು, O ಇಂದ ಇಲ್ಲಿಗಿರೋ ಡಿಸ್ಟೆನ್ಸ್ OA, ಅದು A ಅಂತ ಬರೆಯಬೇಕು. ಆಕ್ಚುಲಿ OA ಅಂತ ಸೇರಿಸಿದೆ ಅಷ್ಟೇ. OA is nothing but x intercept at a point A ಅಂತ ಡಿಸ್ಟೆನ್ಸ್ ತಗೊಂಡಿದ್ವಲ್ಲ at OA, and y intercept actually ಅದನ್ನ x intercept at a point ಅಂತ ಹೇಳಿದ್ರೆ that is only sub A, okay, and y intercept at a point B is given by आगे बढ़ो, that is what x by A plus y by B is equal to 1. x by A plus y by B is equal to 1. x intercept A ಆದರೆ A, y intercept at a point B ಆದರೆ x by A plus y by B. ಸೊ ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಆ ಪಾಯಿಂಟ್ ನ A ಅಂತ ಡಿನೋಟ್ ಮಾಡುತ್ತೆ. ನಾನು ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ A ಅಂತ ಕನ್ಸಿಡರ್ ಮಾಡಿ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ನಾನು ಕನ್ಸಿಡರ್ ಮಾಡಿರೋದು B ಅಂತ ಹೇಳಿ. ಓಕೆ, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ B, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ A. ಆಕ್ಚುಲಿ ಪಾಯಿಂಟ್ ಆಗಿರೋದ್ರಿಂದ ನಾನು ಇದನ್ನ ಟೋಟಲ್ ಡಿಸ್ಟೆನ್ಸ್ OA ಅಂತ ಕನ್ಸಿಡರ್ ಮಾಡಬೇಕು, ಸರಿನಾ? ಸೊ ಹಾಗಾದ್ರೆ OA ಅಂತ ಡಿಸ್ಟೆನ್ಸ್ ಕನ್ಸಿಡರ್ ಮಾಡಿದ್ರೆ that is OA, that is OB distance. Okay, x intercept at a point A, that is, and y intercept at a point B, that is x by OA plus y by OB is equal to 1. Correct as equation number 1. Sir, in a triangle, ಅಲ್ಲಿ ಟ್ರಯಾಂಗಲ್ ಕಾಣ್ತಾ ಇದೆ ಅಲ್ವಾ? ಓಕೆ, ಇನ್ ಎ ಟ್ರಯಾಂಗಲ್ ಅಲ್ಲಿ ನಾನೀಗ MOA angle MOA is equal to what? Omega, and also equal to MOB angle MOB is also equal to angle omega ಆಗಿರುತ್ತೆ. In a triangle, ಅದರಲ್ಲೂ in a right angle triangle, ಈ right angle triangle ಇದು angle 90 ಡಿಗ್ರಿಗೆ ಏನಾಗಿದೆ ನೋಡಿ, ಇದು angle 90 ಡಿಗ್ರಿಗೆ ಅಪೋಸಿಟ್ ಆಗಿದೆ. ಇದು ಹೈಪೋಟೆನಸ್, ಥೀಟಾಗೆ ಅಪೋಸಿಟ್ ಆಗಿರತಕ್ಕಂಥದ್ದು, ಥೀಟಾಗೆ ಅಪೋಸಿಟ್ ಆಗಿರೋದು ಒಮೆಗಾಗೆ ಏನಾಗುತ್ತೆ, ಅದು ಅಪೋಸಿಟ್ ಸೈಡ್ ಆಗುತ್ತೆ. ಸೊ ಹಾಗಾದ್ರೆ ಈಗ ಅಡ್ಜಸೆಂಟ್ ಸೈಡ್ ಯಾವ್ದಾಗಿತ್ತು? ಅಪೋಸಿಟ್ ಸೈಡ್. ಇದು ಅಡ್ಜಸೆಂಟ್ ಸೈಡ್ ಆಗುತ್ತೆ. OM is adjacent side. ಇದರಲ್ಲಿ angle 90 ಡಿಗ್ರಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದೆ. ಪರ್ಪೆಂಡಿಕ್ಯುಲರ್ ಗೆ ಅಪೋಸಿಟ್ ಆಗಿರೋದು ಹೈಪೋಟೆನಸ್,
ಅಂಡ್ ಇಲ್ಲಿ ಇರ್ತಕ್ಕಂಥದ್ದು ಅಡ್ಜಸೆಂಟ್, ಇದು ಆಪೋಸಿಟ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಟ್ರಯಾಂಗಲ್ MOA ಅದರಲ್ಲಿ cos ಒಮೆಗಾ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. cos ಒಮೆಗಾ ಇಲ್ಲಿ ಟ್ರಯಾಂಗಲ್ MOA ಅಲ್ಲಿ cos ಒಮೆಗಾ ಅಂದ್ರೆ ಅಡ್ಜಸೆಂಟ್ ಬೈ hypotenuse. ನಾವೇನು ತಗೊಳ್ಳೋದು adjacent by hypotenuse. adjacent ಅಂದ್ರೆ that is OM divided by hypotenuse in the sense OA. cross multiply ಮಾಡಿ, this implies cross multiply ಮಾಡಿ OA is equal to OM distance ಅಂದ್ರೆ P divided by cos omega. OA is equal to P divided by cos omega. ನಮಗೆ OA distance ಸಿಕ್ತಾ P by cos omega. next in a triangle, in a right angle triangle MOB ನಲ್ಲಿ sin omega ಕನ್ಸಿಡರ್ ಮಾಡಿದ್ರೆ sin omega is equal to opposite by hypotenuse. okay, opposite by hypotenuse. in the triangle MOB ಅಲ್ಲಿ opposite value OM ಆಗುತ್ತೆ, hypotenuse value OB ಆಗುತ್ತೆ. ಹಾಗಾದ್ರೆ sin omega is equal to opposite ಅಂದ್ರೆ OM divided by hypotenuse value OB. that is cross multiply ಮಾಡಿ OB ಕಡೆ ಬಂದ್ರೆ OB is equal to SOB is equal to OM value P divided by sin omega. P divided by what? sin omega. ಹಾಗಾದ್ರೆ ನಿಮಗೆ OM value ಸಿಕ್ತು, OB value ಸಿಕ್ತಾ. so equation 1 becomes x by OA plus y by OB is equal to 1. ಅಲ್ಲಿ x divided by ಸರ್ ಇಲ್ಲಿ ಇರ್ತಕ್ಕಂಥದ್ದು OA ಅಂದ್ರೆ P by cos omega. x divided by P by cos omega plus y divided by P by OB sin omega is equal to P. ಈ cos omega ನ್ಯೂಮರೇಟರ್ ಕೊಡುತ್ತೆ x into cos omega plus y into sin omega. y into what? sin omega divided by P ಇದೆ is equal to 1. ಹಾಗಾದ್ರೆ ಇಲ್ಲಿ P LCM ತಗೊಂಡ್ರೆ ಟೋಟಲ್ P ಡಿನಾಮಿನೇಟರ್ ಅಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ equals to P ಆಗುತ್ತೆ. ಅದನ್ನ this implies x cos omega plus y sin omega is equal to P ಅಂತ ಬರ್ತೀವಿ, which is what? x cos omega plus y sin omega is equal to P. ಇಲ್ಲಿ P LCM ತಗೊಂಡಿವಿ, ಹಾಗಾದ್ರೆ x cos omega plus y sin omega divided by P ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 into P ಆಗುತ್ತೆ. then x cos omega plus y sin omega is equal to P, which is what? normal form of equation of line. ಓಕೆ, ಇದು ಕರೆಕ್ಟ್ ಆಗಿ ಒಂದ್ಸರಿ ನೀವು ಕರೆಕ್ಟ್ ಆಗಿ ಕುತ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. 5 ಮಾರ್ಕ್ಸ್ ಗೆ ಇಂಪಾರ್ಟೆಂಟ್ ರಿವಿಷನ್ಸ್ ಸುಮಾರು ಒಂದು 2 ಟೈಮ್ಸ್ ಅಪಿಯರ್ ಆಗಿದೆ ಎಕ್ಸಾಮ್. ಓಕೆನಾ? ಸೊ ಹಂಗಾಗಿ ಎಲ್ಲರೂ ಕೂಡ ಇದನ್ನ ಕರೆಕ್ಟ್ ಆಗಿ ಚಾಚುತ್ತೆ ಪ್ರಾಕ್ಟೀಸ್ ಮಾಡಲೇಬೇಕು ಎಲ್ಲರೂ ಕೂಡ. ಇದೇನಿದು x cos omega plus y sin omega is equal to P ಆಗಿರತಕ್ಕಂಥದ್ದು. ಓಕೆ, which is normal form. ನಿಮಗೆ ಏನು ಡೌಟ್ ಇರಲ್ಲ ಇದ್ರಾಗೇನು, because the length of the perpendicular distance ಅಂತ ಹೇಳಿದ್ರೆ OFP, x intercept at a point A and y intercept at a point B, and the x by A plus y by B is equal to 1. but x intercept ಅಂದ್ರೆ OA distance, ಅದು OA, y intercept ಅಂದ್ರೆ OB distance, that is equal to OA by OB ಅಂತ ಬರುತ್ತೆ. ಎರಡು ಟ್ರಯಾಂಗಲ್ ಇದೆ, MOA ಟ್ರಯಾಂಗಲ್ ಆಯ್ತು, ಇನ್ನೊಂದು MOB ರೈಟ್ ಆಂಗಲ್ ಟ್ರಯಾಂಗಲ್. ಬಿಕಾಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳಿರೋದ್ರಿಂದ ಅಲ್ಲಿ ಆ ಲೈನ್ ಆರ್ಜಿನ್ ಇಂದ ಹೋಗಿರೋ ಲೈನ್ಗೂ ಮತ್ತೆ ಇರ್ತಕ್ಕಂಥ ಲೈನಿಗೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇರುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ರೈಟ್ ಆಂಗಲ್ ಟ್ರಯಾಂಗಲ್ ಆಗ್ತವೆ. ಆಂಗಲ್ OA is equal to omega ಆಗುತ್ತೆ. ಸೊ ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ MOA ನಲ್ಲಿ cos omega ಕನ್ಸಿಡರ್ ಮಾಡಿದ್ದು OA is equal to P by cos omega adjacent by hypotenuse. ಆಕ್ಚುಲಿ adjacent ವ್ಯಾಲ್ಯೂ OM ಆಗುತ್ತೆ, hypotenuse ವ್ಯಾಲ್ಯೂ OA ಆಗುತ್ತೆ. ಅದರಲ್ಲಿ MOB ನಲ್ಲಿ sin omega ತಗೊಂಡಾಗ ಆಪೋಸಿಟ್ ಸೈಡ್ OM, hypotenuse ಸೈಡ್ OB ಆಗುತ್ತೆ. OM by OB that is equal to OB equal to P by sin alpha, OA is equal to P by cos alpha. ಈಕ್ವೇಷನ್ 1 ಗೆ OA OB ವ್ಯಾಲ್ಯೂ ಅಪ್ಲೈ ಮಾಡ್ತೀವಿ, ಅಲ್ಲಿ cos omega ನ್ಯೂಮರೇಟರ್ ಹೋಗುತ್ತೆ, ಇನ್ನೊಂದು P LCM ತಗೊಂಡ ಕಡೆ ಕಳಿಸಿ x cos omega plus y sin omega is equal to P. that is normal form of equation of line. okay, next general form of equation of line. general form of equation of a line is ax plus by plus c is equal to 0. linear equations of line. ax plus by plus c is equal to 0. what? linear equations always represent a straight line. general form of equation of line is ax plus by plus c is equal to 0. ಇದನ್ನ ನಾವೇನಂತೀವಿ general form of equation of line. ಇದನ್ನ ನಾವು reduce
ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನಿಮಗೆ ಹಿಂಗೆ ಕೊಟ್ಬಿಡ್ತಾನೆ. ಹೆಂಗೆ ಹೇಳ್ತಾನೆ, ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಎ ಲೈನ್ ಅಲ್ಲಿ ಕೊಟ್ಬಿಡ್ತಾನೆ. ಜನರಲ್ ಈಕ್ವೇಷನ್ ಆಫ್ ಎ ಲೈನ್ ax + by + c. ಇದನ್ನ ಯಾವ ಫಾರ್ಮ್ ರೆಡ್ಯೂಸ್ ಮಾಡಕ್ಕೆ ಹೇಳ್ತಾರೆ? ರೆಡ್ಯೂಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್. ಸರ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ ನಮಗೆ ಗೊತ್ತು y = mx + c ಫಾರ್ಮ್ ಇರಬೇಕು. ಹಾಗಾದ್ರೆ then the given line ಏನಿದೆ ನೋಡಿ, ax + by + c = 0 ಇದೆ. ಇದನ್ನ ನಾವು ax + by by ಅಲ್ಲೇ ಇಟ್ಕೊಳ್ಳೋಣ, by ಅಲ್ಲೇ ಇರುತ್ತೆ, ಪ್ಲಸ್ ax ಆ ಕಡೆ ಕಳಿಸಿ ಮೈನಸ್ a ಪ್ಲಸ್ c ಆ ಕಡೆ ಕಳಿಸಿ ಮೈನಸ್ c ಆಗುತ್ತೆ. ಅಲ್ಲಿ b ನ ಥ್ರೋಟ್ ಡಿವೈಡಿಂಗ್ ಮಾಡಿ y = -a/b into a ಮೈನಸ್ c by b ಆಗುತ್ತೆ. ಈ ಎಲ್ಸಿಎಂ ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಆಗ್ತಾನೆ, ಅದು b ಆಗುತ್ತೆ. ಇದನ್ನ y = -a/b into x ನೋಡಿ, y = ಏನಿದೆ -a/b into x ಪ್ಲಸ್ -c/b ಯಾವ ಫಾರ್ಮ್ ಅಲ್ಲಿ ಇದೆ? y = mx + c. y = ಯಾವ ಫಾರ್ಮ್ ಆಯ್ತು? mx + c. therefore the slope ಅಂತ ಹೇಳಿದ್ರೆ ಸ್ಲೋಪ್ m ಏನಾಯ್ತು? -a/b. the slope m -a/b and y intercept is equal to -c/b ಆಗುತ್ತೆ. -c/b ಆಗುತ್ತೆ. y intercept ಏನಾಯ್ತು ನಮಗೆ? -c/b ಆಗುತ್ತೆ. ಇದು ಯಾವ ಫಾರ್ಮ್ಗೆ? ರೆಡ್ಯೂಸ್ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಕೇಳಿದ್ರೆ, ಓಕೆನಾ? ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ನಮಗೆ ರೆಡ್ಯೂಸ್ ಮಾಡಿ ಅಂದ್ರೆ ax + by + c ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಕೊಟ್ಟಿರ್ತಾರೆ. ರೆಡ್ಯೂಸ್ ದ ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಅಂತ ಹೇಳಿದ್ರೆ ax + by + given ಲೈನ್ ತಗೊಳ್ತೀವಿ, by ಅಲ್ಲಿ ಹೇಳ್ಕೊಟ್ಟು -ax -a ಶಿಫ್ಟ್ ಮಾಡಿದ್ರೆ y = mx + c ಫಾರ್ಮ್ ಕಂಪ್ಯಾರಿಸನ್ ಮಾಡಿ. m ಅಂತ ಸ್ಲೋಪ್ -a/b ಅಲ್ಲ ಪ್ಲಸ್ c ಅಂತ ಹೇಳಿದ್ರೆ y ಇಂಟರ್ಸೆಪ್ಟ್ at a point -c/b. ಹಾಗಾಗಿ ನೀವು ಈ ಜನರಲ್ ಆಫ್ ಲೈನ್ ಕೊಟ್ಬಿಟ್ಟು ವಾಟ್ ಇಸ್ ದ ಸ್ಲೋಪ್ ಆಫ್ ಲೈನ್ ಅಂತ ಹೇಳಿದ್ರೆ -a/b. slope m is equal to -a/b. coefficient of minus into coefficient of x divided by coefficient of y and m is equal to -a/b ಆಗಿದೆ. ಓಕೆ, ನೆಕ್ಸ್ಟ್ ಇದನ್ನೇ ರೆಡ್ಯೂಸ್ ಓನ್ಲಿ ಇಂಟರ್ಸೆಪ್ಟ್ ಫಾರ್ಮ್ ಅಷ್ಟೇ, ಸ್ಲೋಪ್ ಇಂಟರ್ಸೆಪ್ಟ್ ಫಾರ್ಮ್ ಏನಿಲ್ಲ, ಇಂಟರ್ಸೆಪ್ಟ್ ಫಾರ್ಮ್. ಸರ್ ಹಾಗಾದ್ರೆ ಇಂಟರ್ಸೆಪ್ಟ್ ಫಾರ್ಮ್ ಅಂದ್ರೆ x/a + y/b = 1. ಸೊ ಹಾಗಾದ್ರೆ ax ಆಗಿರುತ್ತೆ ಪ್ಲಸ್ by ಆಗಿರುತ್ತೆ ಪ್ಲಸ್ c ಇರೋದು ಆ ಕಡೆ ಕಳಿಸಿ ಮೈನಸ್ c ಥ್ರೂಔಟ್ ಡಿವೈಡಿಂಗ್ ಬೈ minus c on both sides. ಅದಕ್ಕೆ ಏನಾಯ್ತು? ax divided by minus c plus by divided by minus c is equal to minus c divided by minus c. can cancel. ಅದಕ್ಕೆ x divided by minus c by a plus y divided by minus c by b is equal to 1. ಈಗ ಫಾರ್ಮುಲಾ ಏನು ಬಂದಿದೆ? x/a plus y/b is equal to 1, which is what? Intercept form. x/a plus y/b is equal to 1, which is what? Intercept form. ಅಲ್ಲಿ x/y minus c by a plus y/y minus c by b is equal to 1. x intercept at a point a and minus c by a, y intercept at a point minus c by b ಆಗಲೇ ಬಂದಿದೆ ನಮಗೆ. ಸೊ ಹಾಗಾದ್ರೆ x intercept at a point minus c by a, x intercept ಅಂತ ಹೇಳಿದ್ರೆ minus c by a, y intercept ಅಂತ ಹೇಳಿದ್ರೆ at a point y intercept at a point is equal to minus c by b. y intercept ಅಂತ ಹೇಳಿದ್ರೆ minus c by b, x intercept ಅಂತ ಹೇಳಿದ್ರೆ minus c by a. ಓಕೆ, ಇದು ಇಂಟರ್ಸೆಪ್ಟ್ ಫಾರ್ಮ್ ಆಯ್ತು. ಈಗ ನೆಕ್ಸ್ಟ್ ನಿಮಗೆ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಇದೆ. ಓಕೆ, ಅಂಡ್ ನಾರ್ಮಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಈಸ್ ಏನಾಗಿರುತ್ತೆ? x cos omega plus y sin omega is equal to t. This implies ಇದನ್ನ ನಾನು ax plus by is equal to minus c ಅಂತ ತಗೊಂಡೆ. ax plus by is equal to minus c. ಈ ಎರಡು ಈಕ್ವೇಷನ್ ಆಫ್ ಲೈನ್ಸ್. ಓಕೆ, ಹಾಗಾದ್ರೆ ಕರೆಸ್ಪಾಂಡಿಂಗ್ coefficients are proportional. ನೋಡಿ, ಜನರಲ್ ಫಾರ್ಮ್ ನಾರ್ಮಲ್ ಫಾರ್ಮ್ ರೆಡ್ಯೂಸ್ ಮಾಡೋದಾದ್ರೆ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಈಸ್ ರೆಡ್ಯೂಸ್ ಇಂಟು ನಾರ್ಮಲ್ ಫಾರ್ಮ್ ಅಂತ ಹೇಳಿದಾಗ ನನಗೆ a ವ್ಯಾಲ್ಯೂ ಏನಾಗಿರುತ್ತೆ, b ವ್ಯಾಲ್ಯೂ ಏನಾಗಿರುತ್ತೆ, b ವ್ಯಾಲ್ಯೂ ಏನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಅದು ಹೆಂಗೆ ರೆಡ್ಯೂಸ್ ಮಾಡೋದು ಅಂತ ನೋಡ್ತಾ ಬಂದ್ರೆ ಈಗ ಕರೆಸ್ಪಾಂಡಿಂಗ್ ಕೋಎಫಿಷಿಯೆಂಟ್ಸ್ ಆರ್ ಪ್ರಪೋರ್ಷನಲ್
ಕರೆಸ್ಪಾಂಡಿಂಗ್ ಕೋಎಫಿಷಿಯಂಟ್ಸ್ ಅಂತ ಹೇಳಿದ್ರೆ x ನ ಕೋಎಫಿಷಿಯಂಟ್ a, ಇಲ್ಲಿ x ನ ಕೋಎಫಿಷಿಯಂಟ್ cos ಒಮೆಗಾ, a divided by what cos omega and b divided by what sin omega and c divided by what that is minus c divided by p. ಒಂದ್ಸರಿ ಇದನ್ನ ಇದಕ್ಕೆ ಈಕ್ವಲ್ ಮಾಡ್ಕೊಳ್ಳಿ. ಸೊ ಅಲ್ಲಿ a divided by cos omega is equal to minus c by p ಆಗಿರುತ್ತೆ and b divided by sin omega is equal to minus c divided by p. ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಲ್ಲಿ a p divided by minus c ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ cos omega, ಅಲ್ಲಿ cos omega ವ್ಯಾಲ್ಯೂ ಏನಾಯ್ತು ap divided by minus c, ಇಲ್ಲಿ sin omega is equal to bp divided by minus c ಆಗಿರುತ್ತೆ sin omega ವ್ಯಾಲ್ಯೂ. ಸೊ therefore ನಮಗೆ ಕಂಡೀಷನ್ ಇತ್ತು sin square omega plus cos square omega is equal to 1. sin square omega plus cos square omega is equal to 1. That is what a square p square divided by c square plus a square b square cos omega alva, cos omega value so once again sin square alva, sin square omega value b square p square divided by c square square ಆಗಿದೆ one square p square divided by c square minus plus ಇಲ್ಲಿ a square p square divided by c square is equal to 1. cos omega square value a square p square divided by c square LCM ನ ಕಡೆ ಕಳಿಸಿ p square ಕಾಮನ್ ತಗೊಳ್ಳಿ, p square ಗೆ ಕಾಮನ್ ಅಂತ ಹೇಳಿದ್ರೆ a square plus b square is equal to c square LCM ನ ಕಡೆ p square is equal to aquí ಕಳಿಸಿದ್ರೆ ಅಲ್ಲಿ p is equal to plus or minus c divided by square root of a square plus b square the p value ಏನಾಯ್ತು p is equal to plus or minus c divided by square root of b square. p value ಸಿಕ್ಕಿದೆ ನಮಗೆ. ನಿಮಗೆ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ಕೊಟ್ಟಾಗ p is equal to plus or minus c divided by square root of a square value, that is p distance, perpendicular distance ಆಯ್ತು. ಈಗ ನಿಮಗೆ ಯಾವ ವ್ಯಾಲ್ಯೂ ಬೇಕು cos omega ವ್ಯಾಲ್ಯೂ ಬೇಕು. therefore cos omega is equal to ಇಲ್ಲಿ cos omega ವ್ಯಾಲ್ಯೂ ಬೇಕು ಅಂತ ಹೇಳಿದ್ರೆ cos omega is equal to ಇಲ್ಲಿ p ವ್ಯಾಲ್ಯೂ ಅಪ್ಲೈ ಮಾಡಿ. p ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ಇಲ್ಲಿ p ವ್ಯಾಲ್ಯೂ ಏನಿದೆ a into c, c get cancel plus or minus ಇದೆ. ಓಕೆ ಅಲ್ಲಿಗೆ a divided by square root of a square plus b square a divided by square root of a square plus b square ಆಯ್ತು. and sin omega is equal to sin omega ವ್ಯಾಲ್ಯೂ ಅಪ್ಲೈ ಮಾಡ್ಕೊಂಡು p ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ c get cancel divided by ಈ ಉಳಿಯ ವ್ಯಾಲ್ಯೂ ಏನು ನಮಗೆ b divided by square root of a square plus b square ಅದು ಯಾವುದು plus or minus ವ್ಯಾಲ್ಯೂ, ಇಲ್ಲಿ ಕೂಡ plus or minus ವ್ಯಾಲ್ಯೂ plus or minus b divided by square root of a square plus b square sin omega ವ್ಯಾಲ್ಯೂ, ಇದು cos omega ವ್ಯಾಲ್ಯೂ and p ವ್ಯಾಲ್ಯೂ. ಇವು ಎಲ್ಲ ಮೂರು ವ್ಯಾಲ್ಯೂ ಅಪ್ಲೈ ಮಾಡಿದ್ರೆ ನಮಗೆ ಏನಾಗುತ್ತೆ ಈಕ್ವೇಷನ್ ಆಫ್ ಲೈನ್ ಇಲ್ಲಿ x into x ನ ಕೋಎಫಿಷಿಯಂಟ್ ನಮಗೆ cos omega ಬೇಕು, cos omega plus or minus sin divided by ಇದು ಪ್ರೊಸೀಜರ್. ಇದು ಬಿಟ್ಟು ಇನ್ನೊಂದು ಮಾಡಬಹುದು ಈ ಈಕ್ವೇಷನ್ ಗೆ. ಇದನ್ನ ನಾವು ನಾರ್ಮಲ್ ಫಾರ್ಮ್ ಗೆ ರಿಡ್ಯೂಸ್ ಮಾಡಿದ್ರೆ ಪ್ಲಸ್ ಇರೋದಕ್ಕೆ ಈಕ್ವೇಷನ್ ಮೈನಸ್ ಸಿ ನ ಪ್ಲಸ್ ಇರೋದಕ್ಕೆ ಈಕ್ವೇಷನ್ ವ್ಯಾಲ್ಯೂ ಏನಿದೆ ಮೈನಸ್ ಸಿ, ಅಥವಾ ಥ್ರೂಔಟ್ ಈಕ್ವೇಷನ್ ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಅದಕ್ಕೆ ಕಳಿಸಿದ್ರೆ ಮೈನಸ್ ಸಿ ಆಗಿರುತ್ತೆ. ಓಕೆ ಅಲ್ಲಿ ಥ್ರೂಔಟ್ ದ ಈಕ್ವೇಷನ್ is dividing by square root of a square plus b square. throughout the dividing equation is square root of a square plus b square by using trigonometric standard values for angles. allied angle ಯೂಸ್ ಮಾಡಿದ್ರೆ ನಮಗೆ ಯಾವ ಫಾರ್ಮ್ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ನಾನು ನಾರ್ಮಲ್ ಫಾರ್ಮ್ ರಿಲೀಸ್ ಆಗುತ್ತೆ. ಓಕೆ ಇದು ನೀವು ಅಷ್ಟೊಂದು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಡಿ, ಇದರಲ್ಲಿ ಬಂದಾಗ ಪ್ರಾಬ್ಲಮ್ಯಾಟಿಕ್ ಹಿಂಗೆ ಹೇಳ್ಕೊಡ್ತೀನಿ. ಇದಿತ್ತಲ್ಲ ಕಾನ್ಸೆಪ್ಟ್, ಈ ರೀತಿ ಮೂರು ಕಾನ್ಸೆಪ್ಟ್ ನೆನಪಿಡಿ. p ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ c ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, cos ಒಮೆಗಾ ವ್ಯಾಲ್ಯೂಗೆ ಪ್ಲಸ್ ಆರ್ ಮೈನಸ್ a ಡಿವೈಡೆಡ್ ಬೈ cos ಒಮೆಗಾ ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಪ್ಲಸ್ ಆರ್ ಮೈನಸ್ a ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್, sin ಒಮೆಗಾ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ b ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗುತ್ತೆ. ಓಕೆ ಇದೇ ತರ ನೆಕ್ಸ್ಟ್ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನು ಅಂದ್ರೆ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ ದಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ. ಓಕೆ ಇದು ಜನರಲ್ ಆಗಿ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು. ಈಗ ಜನರಲ್ ಫಾರ್ಮ್ ನಾರ್ಮಲ್ ಫಾರ್ಮ್ ಕನ್ಫ್ಯೂಸ್ ಆಗಬೇಡಿ. ಇದು ನಾರ್ಮಲ್ ಫಾರ್ಮ್ x cos omega y sin omega = p. ಇದು ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್. ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್ಸ್ ಕೊಟ್ಬಿಟ್ಟು ನಿಮಗೆ ಯಾವ ಫಾರ್ಮ್ ಬೇಕಾದರೂ ರೆಡ್ಯೂಸ್ ಮಾಡಕ್ಕೆ ಹೇಳ್ಬೋದು, ನೀವು ಅದನ್ನು ರೆಡ್ಯೂಸ್ ಮಾಡಕ್ಕೆ ರೆಡಿ ಇರಬೇಕು. ಈಗ ಹೇಳ್ತಿರಲ್ಲ ಫಾರ್ಮ್ ರೆಡ್ಯೂಸ್ ಮಾಡ್ತಕ್ಕಂಥ ಕಾನ್ಸೆಪ್ಟ್ಸ್. ಈಗ ಇದರಲ್ಲಿ ನೆಕ್ಸ್ಟ್ ನಿಮಗೆ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ಸ್ ಆಫ್ ಲೈನ್ಸ್ ಅಲ್ಲಿ ಏನೇನು ಕಾನ್ಸೆಪ್ಟ್ಸ್ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಂತ ನೋಡಿ. ಪ್ಯಾರಲಲ್ ಆಗಿದ್ರೆ ಹೇಗಿರುತ್ತೆ ಲೈನ್, ಪರ್ಪೆಂಡಿಕ್ಯುಲರ್ ಆಗಿದ್ರೆ ಹೇಗಿರುತ್ತೆ ಅಂತ ಲೈನ್. ಓಕೆನಾ? ಹಾಗಾದ್ರೆ ಸರ್ ಜನರಲ್ ಫಾರ್ಮ್ ಆಫ್ ಈಕ್ವೇಷನ್ ಆಫ್ ಲೈನ್, ಜನರಲ್
form of equation of line ಇದು ax plus by plus c is equal to 0. ಇದು ಜನರಲ್ ಫಾರ್ಮ್ ಆಫ್ equation of line ಇದು h ಇದು ಸ್ಲೋಪ್ ಏನಾಗುತ್ತೆ ಲೈನ್ ಗೆ ಅಂತ ಸ್ಲೋಪ್ ಏನಾಗುತ್ತೆ ಲೈನ್ ಗೆ ಸ್ಲೋಪ್ m is equal to minus a by b minus a by b ax plus by plus c is equal to 0 ಇದೆ then slope m equal to minus a by b x ನ ಕೋಎಫಿಷಿಯಂಟ್ a y ನ ಕೋಎಫಿಷಿಯಂಟ್ b minus into x ನ ಕೋಎಫಿಷಿಯಂಟ್ divided by y ನ ಕೋಎಫಿಷಿಯಂಟ್ ಅಂತ ಬರ್ತದೆ that is slope ಆಗುತ್ತೆ ಈಗ ಇದೇ ಲೈನ್ ಗೆ any line parallel to the ax plus by plus c is equal to 0 ಆಗುತ್ತೆ any line parallel to normal equations any line parallel to ax plus by plus c is equal to 0 then ಆ ಲೈನ್ ಏನಾಗುತ್ತೆ then ax plus by plus k is equal to 0 but k belongs to real number ax plus by c ಗೆ parallel ಅಂತ ಹೇಳಿದ್ರೆ ಇಲ್ಲಿ ನೋಡಿ ax plus by ಸೇಮ್ ಆಗಿರುತ್ತೆ ಯಾಕಂದ್ರೆ parallel ಅಂತ ಹೇಳ್ತಿದಾವಲ್ವಾ parallel ಅಂದ್ರೆ ಎರಡು ಲೈನ್ ಸ್ಲೋಪ್ ಈಕ್ವಲ್ ಆಗಬೇಕು x ನ ಕೋಎಫಿಷಿಯಂಟ್ ಎರಡು ಸೇಮ್ ಇರಬೇಕು y ನ ಕೋಎಫಿಷಿಯಂಟ್ ಸೇಮ್ ಇರಬೇಕು ಕಾನ್ಸ್ಟೆಂಟ್ ಏನಾದರೂ ಆಗಲಿ k ಬೇಕು ಅವಾಗ ಎರಡು ಲೈನ್ parallel ಆಗುತ್ತೆ ಓಕೆ ನೆಕ್ಸ್ಟ್ ಕೇಸಸ್ any line perpendicular to the line ax plus by plus c is equal to 0 then ಅವಾಗ ಏನಾಗಿರುತ್ತೆ ನಮಗೆ bx minus ay plus k is equal to 0 any line ಇದೆ ax plus by plus c is equal to 0 ಗೆ ಯಾವುದೇ ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ bx minus ay because ಇದಕ್ಕೆ ಸ್ಲೋಪ್ ಏನು ಹೇಳಿ minus a by b ಓಕೆ ಅದಕ್ಕೆ ಸ್ಲೋಪ್ ಏನು ಹೇಳಿ minus b by minus a ಆಗಿರುತ್ತೆ minus ಕ್ಯಾನ್ಸಲ್ a b ಕ್ಯಾನ್ಸಲ್ and is equal to -1 ಎರಡು ಲೈನ್ಸ್ ಏನಾದ್ರು ನಮಗೆ ಸ್ಲೋಪ್ ಫೈಂಡ್ ಔಟ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಆಗಿದೆ ಅದೇ ax plus by plus c is equal to 0 then ಪರ್ಪೆಂಡಿಕ್ಯುಲರ್ ಆಗಿದೆ bx minus ay plus k is equal to 0 ಆಗಿರುತ್ತೆ ಇಲ್ಲಿ ಲೈನ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ k belongs to real number ಓಕೆ ಇದರ ಕಾನ್ಸೆಪ್ಟ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಒನ್ the a1x plus b1y plus c1 is equal to 0 and a2x plus b2y plus c2 is equal to 0 ಎರಡು equations of lines already ಏನಾಗಿದೆ ನಮಗೆ equations of line 1 equation of line 2 given two lines ಇವು ಎರಡು ಲೈನ್ ಪ್ಯಾರಲಲ್ ಆಗಿದ್ರೆ given lines are parallel parallel ಆಗಿದ್ದಾಗ if and only a1 by b1 is equal to a2 by b2 a1 by b1 is equal to a2 by b2 a1x plus b1y plus c1 equal to 0 equation of line a2x plus b2y plus c2 equal to 0 given equation of line given two lines are parallel ಇವೆರಡು ಲೈನ್ parallel ಆಗಿದೆ a1 by b1 is equal to a2 by b2 ಆಗುತ್ತೆ given lines are perpendicular ಆದರೆ if and only a1 a2 plus b1 b2 is equal to 0 given two lines are perpendicular a1 a2 plus b1 b2 is equal to 0 ಆಗುತ್ತೆ ಸರ್ ಇವೆಲ್ಲ ಕಂಡೀಷನ್ಸ್ ಏನು ಹೇಳಿದ್ನ ಇವತ್ತು ಕಂಡೀಷನ್ಸು ಫಾರ್ಮುಲಾನ ನೀವು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಬರೋವಷ್ಟೊತ್ತಿಗೆ ಏನು ಮಾಡಿರ್ಬೇಕು ಪ್ರಾಕ್ಟೀಸ್ ಮಾಡ್ಕೋಬೇಕು ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ನಾನು ಹೇಳ್ತಕ್ಕಂಥ ಪ್ರಾಬ್ಲಮ್ ಅಷ್ಟು ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಒನ್ಸ್ ಅಗೇನ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ ಆಫ್ ಲೈನ್ಸ್ ಯಾಕೆಂದರೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ಸ್ ಚಾಪ್ಟರ್ 2 ಇದ್ದಾವೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ಸ್ ಅಂತ ಸೆಕೆಂಡ್ PUCಗೆ ಆ ಚಾಪ್ಟ್ರಲ್ಲಿ ಈ ವೇರಿಯಸ್ ಫಾರ್ಮ್ಸ್ ಆಫ್ ಈಕ್ವೇಷನ್ ಆಫ್ ಲೈನ್ಸ್ ಅಷ್ಟು ಕಾನ್ಸೆಪ್ಟ್ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಈ ಥ್ರೂಔಟ್ ಟು ಸ್ಟ್ರೈಟ್ ಲೈನ್ ಚಾಪ್ಟರ್ನ ಫಸ್ಟಿಂದ ಕೇಳಿದರೆ ಮಾತ್ರ ಕಂಟಿನ್ಯೂಟಿಯಾಗಿ ಅರ್ಥ ಆಗುತ್ತೆ ನಡುವೆ ಕೇಳಿ ನಡುವೆ ಬಿಟ್ಟರೆ ನಿಮಗೆ ಅರ್ಥ ಆಗಲ್ಲ ಗೊತ್ತಾಗಿಲ್ಲ ಅಂದರೆ ಹಿಂದೆಗಡೆ ನೋಟ್ಸ್ ಬರ್ಕೊಂಡಿದ್ರೆ ಅದನ್ನು ತೆಗೆದು ನೋಡಿ ಏನಕ್ಕೆ ಅದನ್ನು ಬರ್ದೀವಿ ಯೂಸ್ ಮಾಡಿ ಸಮ್ಟೈಮ್ಸ್ ಏನಾಗಿರುತ್ತೆ ಏನೋ ಕಾನ್ಸೆಪ್ಟನ್ನ ನಾವು ಡೈರೆಕ್ಟಾಗಿ ಬರ್ದಿರ್ತೀನಿ ಸೊ ಹಂಗಾಗಿ ನಿಮಗೆ ಕೆಲವು ಗೊತ್ತಾಗಿಲ್ಲ ಅಂದರೆ ಪಾಸ್ ಮಾಡಿ ಹಿಂದಿನ ಕಾನ್ಸೆಪ್ಟ್ ಏನು ಅಪ್ಲೈ ಮಾಡಿದ್ದಾರೆ ಅಂತ ನೋಡಿ ಗೊತ್ತಾಗುತ್ತೆ ಓಕೆ ಥ್ಯಾಂಕ್ ಯು